ಬೆಡ್ ಮೇಲೆ ಮಲಗಿ ಡ್ಯಾಡಿ ಡ್ಯಾಡಿ ಅಂತ ಕರೆಯುತ್ತಿರುವ ಈ ಮಗುವನ್ನು ನೋಡಿದರೆ ಕರುಳು ಚುರುಕ್ಕನಿಸುತ್ತೆ. ಹೆತ್ತವರಿಗೆ ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂತೆ ತಮ್ಮ ಜೀವನದಲ್ಲಿ ಕತ್ತಲು ಆವರಿಸಿಬಿಟ್ಟಿದೆ. ಅಸಲಿಗೆ ಆ ಮಗುವಿಗೆ ಏನಾಗಿದೆ ಎಂಬುದನ್ನು ಹೇಳ್ತೀವಿ ಕೇಳಿ. ವೈದ್ಯಕೀಯ ಲೋಕಕ್ಕೆ ಸವಾಲ್ ಎಸಗುತ್ತಿರುವ ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಕಾಯಿಲೆ. 18 ತಿಂಗಳ ಮಗುವಿನ ಚಿಕಿತ್ಸೆಗೆ 16 ಕೋಟಿ ರೂಪಾಯಿ. ಅಸಹಾಯಕ ಸ್ಥಿತಿಯಲ್ಲಿ ಬಡ ದಂಪತಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ದೇವರಗುಡಿಪಲ್ಲಿ ಗ್ರಾಮ ಪಂಚಾಯಿತಿ ಮಲ್ಲಸಂದ್ರ ಗ್ರಾಮದ ನಂದೀಶ ಮತ್ತು ಸೌಮ್ಯಲತಾ ದಂಪತಿಗಳ ಮುದ್ದಿನ ಮಗ ಯಶ್ವಿನ್. ಹೆರಿಗೆಯ ನಂತರ ಅವನ ಲಾಲನೆ ಪಾಲನೆಯಲ್ಲಿ 8 ತಿಂಗಳು ಕಳೆದು 9ನೇ ತಿಂಗಳು ತುಂಬುತ್ತಿದ್ದಾಗ ಅವನಲ್ಲೇನೋ ದೈಹಿಕ ತೊಂದರೆ ಇರುವುದನ್ನು ಹೆತ್ತವರು ಗಮನಿಸಿದ್ದಾರೆ. ತನ್ನದೇ ಪ್ರಾಯದ ಇತರ ಮಕ್ಕಳಂತೆ ಕುಳಿತುಕೊಳ್ಳಲಾಗದೆ, ತನ್ನ ತಲೆಯನ್ನು ಎತ್ತಲಾಗದೆ, ಹಾಲು ಕುಡಿಯುವಾಗಲೆಲ್ಲ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡು ಉಸಿರಾಡಲಾಗದೆ ತೊಂದರೆ ಅನುಭವಿಸುತ್ತಿರುವ ಮಗುವನ್ನು ನೋಡಿದರೆ ಎಂತಹವರ ಕಣ್ಣಲ್ಲೂ ಸಹ ಒಂದು ಕ್ಷಣ ನೀರು ಜಿನುಗು ಬಿಡುತ್ತೆ. SMA ಅಂತ ಒಂದು ಡಿಸೀಸ್ ಇದೆ. ಎಲ್ಲ ಕಡೆ ಎಲ್ಲ ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ ಮತ್ತು ಅಲ್ಲಿಂದ ಚೆನ್ನೈಗೆ ಹೋಗಿ ಅಲ್ಲೆಲ್ಲ ತೋರಿಸಿದ್ವಿ. ಚಿಕಿತ್ಸೆಗೋಸ್ಕರ 16 ಕೋಟಿ ಆಗುತ್ತೆ ಅಂತ ಹೇಳಿದ್ದಾರೆ. ದೇಹದ ಸ್ನಾಯುಗಳನ್ನು ದುರ್ಬಲಗೊಳಿಸುವ ಅತಿ ಅಪರೂಪದ ಒಂದು ನರಸಂಬಂಧಿತ ಕಾಯಿಲೆ ಆ ಮಗುವಿಗೆ ಆವರಿಸಿದೆ. ಈ ಕಾಯಿಲೆಯ ಹೆಸರು ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ. ಪ್ರತಿ 1000 ಮಕ್ಕಳಲ್ಲಿ ಒಂದು ಮಗುವಿಗೆ ಈ ಕಾಯಿಲೆ ಬರಬಲ್ಲದು. ಈ ಕಾಯಿಲೆ ತಗುಲಿದ ಮಕ್ಕಳು 2 ವರ್ಷಗಳಿಗಿಂತ ಹೆಚ್ಚು ಸಮಯ ಬದುಕಲಾರವು. ಸಮಾಧಾನದ ಸಂಗತಿಯೆಂದರೆ ಇದನ್ನು ಗುಣಪಡಿಸಲು ಜೀನ್ ಥೆರಪಿ ಔಷಧಿಯೊಂದಿದೆ. ಆ ಔಷಧಿಯ ಹೆಸರು ಝೋಲ್ಗೆನ್ಸ್ಮಾ. ಕೇವಲ ಒಂದೇ ಒಂದು ಝೋಲ್ಗೆನ್ಸ್ಮಾ ಇಂಜೆಕ್ಷನ್ ಕೊಟ್ಟರೆ ಸಾಕು, ಮಗುವಿನ ಈ ಸ್ನಾಯು ಸಮಸ್ಯೆ ಶಾಶ್ವತವಾಗಿ ಗುಣವಾಗಿ ಸಾಮಾನ್ಯ ಮಕ್ಕಳಂತೆ ಬೆಳೆಯಬಲ್ಲನು. 2006ರಲ್ಲಷ್ಟೇ ಈ ಔಷಧಿಯನ್ನು ಕಂಡುಹಿಡಿಯಲಾಗಿತ್ತು. ಆದರೆ ಸಮಸ್ಯೆ ಏನೆಂದರೆ ಝೋಲ್ಗೆನ್ಸ್ಮಾ ಭಾರತದಲ್ಲೆಲ್ಲೂ ಸಿಗುವುದಿಲ್ಲ. ಅಮೆರಿಕಾದಿಂದ ಇದನ್ನು ತರಿಸಬೇಕು ಮತ್ತು ಕೇವಲ 14 ದಿನಗಳ ಶೆಲ್ಫ್ ಲೈಫ್ ಉಳ್ಳ ಇದರ ಬೆಲೆ 16 ಕೋಟಿ ರೂಪಾಯಿ. ಹೌದು, ನಿಜ, ಇದು ನಂಬಲೇಬೇಕಾದ ಸತ್ಯ. ಅಕ್ಷರಶಃ 16 ಕೋಟಿ ರೂಪಾಯಿಗಳು. ಯಶ್ವಿನ್ ತಂದೆ ನಂದೀಶ ಗ್ರಾಮ ಪಂಚಾಯಿತಿ ಕಂಪನಿಯೊಂದರಲ್ಲಿ ಕರವಸೂಲಿ ಉದ್ಯೋಗಿಯಾಗಿದ್ದಾರೆ. ತಾಯಿ ಸೌಮ್ಯಲತಾ ಗೃಹಿಣಿಯಾಗಿದ್ದಾರೆ. 16 ಕೋಟಿ ರೂಪಾಯಿ ಹಣ ಒಗ್ಗೂಡಿಸಲು ಅವರಿಗೆ ಕನಸಲ್ಲೂ ಸಾಧ್ಯವಾಗದ ಮಾತು. ಆಗ ಅವರು ಮೊರೆ ಹೋದದ್ದು ಟ್ವಿಟ್ಟರ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲೂ ಖಾತೆಗಳನ್ನು ತೆರೆದು ತಮ್ಮ ಮಗುವಿನ ಕಥೆಯನ್ನು ಹಂಚಿಕೊಂಡರು. ಕಂದನ ಬದುಕಿಸೋಕೆ 1 ತಿಂಗಳ ಡೆಡ್ಲೈನ್. ಇನ್ನು ಇಂತಹ ಸಮಸ್ಯೆ ಇರೋ ಕಂದನಿಗೆ 2 ತಿಂಗಳಲ್ಲಿ ಚಿಕಿತ್ಸೆ ಕೊಡಿಸಬೇಕು. ಅಮೆರಿಕಾದಲ್ಲಿ ಸಿಗುವ ಆ ಒಂದು ಚಿಕಿತ್ಸೆ ಇಷ್ಟೊತ್ತಿಗಾಗಲೇ ಸಿಗಬೇಕಿತ್ತು. ಆದರೆ ಮಗುವಿಗೆ ಇನ್ನೂ ಸಂಜೀವಿನಿ ಸಿಕ್ಕಿಲ್ಲ. ಅದು ಕೂಡ ವೈದ್ಯರು 1 ತಿಂಗಳಲ್ಲಿ ಚಿಕಿತ್ಸೆ ಕೊಡಿಸಲೇಬೇಕು, ಇಲ್ಲವಾದಲ್ಲಿ ಮಗುವಿನ ಜೀವಕ್ಕೆ ಅಪಾಯ ಅಂತ ಹೇಳ್ತಿದ್ದಾರೆ. ಇದರಿಂದ ಎತ್ತಮ್ಮ ಕರುನಾಡಿನ ಜನತೆ ಮುಂದೆ ಕಂದನನ್ನು ಉಳಿಸಿಕೊಡಿ ಅಂತ ಕೇಳಿಕೊಳ್ತಿದ್ದಾರೆ. ಚಿಕಿತ್ಸೆಗೋಸ್ಕರ 16 ಕೋಟಿ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ನಮಗೆ ಸಹಾಯ ಬೇಕು ಅಂತ ನಾವು ಈ ಥರ ಹೆಲ್ಪ್ ಕೇಳ್ತಾ ಇದ್ದೀವಿ. ಟ್ರೀಟ್ಮೆಂಟ್ ಅಕಸ್ಮಾತ್ ಸೆಲೆಕ್ಟ್ ಆಗಿ ಟ್ರೀಟ್ಮೆಂಟ್ ಬಂದ್ರೂ ಸಹ ಅದಾದಮೇಲೆ ಮತ್ತೆ 10 ಲಕ್ಷದವರೆಗೂ ಖರ್ಚು ಬರುತ್ತೆ ಅಂತ ಹೇಳಿದ್ದಾರೆ. ಇಂದಿರಾ ಗಾಂಧಿ ಹಾಸ್ಪಿಟಲ್ಗೆ ಹೋದ್ವಿ ಮತ್ತು ಚೆನ್ನೈಗೆ ಹೋದ್ವಿ. ಎಲ್ಲೋದ್ರೂ ಅವರು ವರ್ಷಕ್ಕೆ ಒಂದು 30 ಲಕ್ಷವರೆಗೂ ಕೇಳಿದ್ರು. ನಮ್ಮಿಂದ ಅಷ್ಟು ಖರ್ಚು ಇಟ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ನಾವು ಈ ಸಹಾಯ ಕೇಳೋಕ್ಕೆ ನಾವು ಈ ಥರ ಪಬ್ಲಿಕ್ಕಲ್ಲಿ ಮಗುಗೆ ಈ ಥರ ಇದೆ ಅಂತ ನಮಗೆ 9 ತಿಂಗಳಿದ್ದಾಗ ಮಾತ್ರ ಗೊತ್ತಾಯಿತು. ಇನ್ನೂ ಕೂರ್ತಾ ಇರಲಿಲ್ಲ, ಏನೂ ಆ್ಯಕ್ಟಿವಿಟೀಸ್ ಇರಲಿಲ್ಲ. ಆವಾಗ ತಗೊಂಡೋಗಿ ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ ಟೆಸ್ಟ್ ಮಾಡಿಸಿದ್ರೆ ಆ ಬ್ಲಡ್ ಟೆಸ್ಟಲ್ಲಿ SMA ಪಾಸಿಟಿವ್ ಅಂತ ಬಂತು. ಆವಾಗಲೇ ನಮ್ಗೆ ಗೊತ್ತಿದ್ದು. ಇನ್ನು ಇದುವರೆಗೂ ಕೂರಲ್ಲ, ಇನ್ನೂ ನಿಂತ್ಕೊಳ್ಳಲ್ಲ, ನುಂಗೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ, ಲಂಗ್ಸ್ ಇನ್ಫೆಕ್ಷನ್ ಇದೆ, ತುಂಬ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ಅವನಿಗೆ. ಇದಕ್ಕೆಲ್ಲ ನಮಗೆ ತುಂಬ ಕಷ್ಟ ಆಗ್ತಿದೆ ಮಗುನೇ ನೋಡ್ಕೊಳ್ಳೋಕ್ಕೆಲ್ಲ. ಅದಕ್ಕೆ ನಮಗೆ ನಿಮ್ಮಿಂದ ಹೆಲ್ಪ್ ಆಗಬೇಕು ಅಂತ ನಾವು ಕೇಳಿ. ಎಷ್ಟು ತಿಂಗಳಿಂದ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ? ನಾವು ಮಗು 1 ವರ್ಷ ಇದ್ದಾಗಲಿಂದ 9 ತಿಂಗಳಿಂದನೇ ಸ್ಟಾರ್ಟ್ ಮಾಡಿದ್ವಿ ನಾನು. ಅವರು 1 ವರ್ಷದ ಮೇಲಿಂದ, ಅಂದರೆ ವರ್ಷ ಆದಮೇಲಿಂದ ಕೊಡ್ತಾ ಇರೋದು ಚಿಕಿತ್ಸೆ. ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು
ಮತ್ತು ಆರೋಗ್ಯ ಸಚಿವರನ್ನು ಬೇಡ್ಕೊಳ್ತಾ ಇದ್ದೀನಿ. ನನ್ನ ಮಗನಿಗೋಸ್ಕರ ನನ್ನ ಮಗ ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮಲ್ಲಿ ಸಹಾಯ ಬೇಡ್ಕೊಳ್ತಾ ಇದ್ದೀನಿ. ನಿಮ್ಮಿಂದ ಆದ ಸಹಾಯ ಮಾಡಬೇಕಾಗಿ ಕೋರ್ತಾ ಇದ್ದೀನಿ ಸರ್. ಅಂತೆಯೇ ಆ ಮಗುವಿನ ಜೀವದ ಉಳಿವಿಗಾಗಿ ಸಹಾಯ ಮಾಡುವುದನ್ನು ಮರೆಯದಿರಿ. ನಾನು ಮಂಜುನಾಥ PB.